Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारे। बच्चों, आज के इस कक्षा में हम एक ऐसे महान व्यक्ति के बारे में जानने वाले हैं। तो बताओ बच्चों, ये कौन है? जी हाँ, सही पहचाना, यह है डॉक्टर APJ अब्दुल कलाम जी। तो बच्चों, आज के इस कक्षा में हम जो 10वीं कक्षा का 5वां पाठ है मेरा बचपन, इस पाठ के बारे में चर्चा करेंगे। इस पाठ के लेखक हैं डॉक्टर APJ अब्दुल कलाम जी। तो चलो बच्चों, देखते हैं लेखक परिचय। अउल फ़कीर ज़ैनुलाब्दीन अब्दुल कलाम जी का जन्म 15 अक्टूबर 1931 को हुआ। बड़े वैज्ञानिक डॉक्टर APJ अब्दुल कलाम जी 25 जुलाई 2002 से 24 जुलाई 2007 तक हमारे देश के राष्ट्रपति थे। देश के आदर्श तथा जनवादी राष्ट्रपति के नाम से भारत के करोड़ करोड़ हृदयों में प्रतिष्ठित कलाम जी अपनी 82 वर्षों की उम्र में भी अनेकानेक सामाजिक प्रगतिशील आंदोलनों में अत्यंत सक्रिय रहे। ನೋಡಿ ಮಕ್ಕಳೇ, ಇವತ್ತಿನ ದಿನ ನಾವು 10ನೇ ತರಗತಿಯ 4ನೇ ಪಾಠ ಐದನೇ ಪಾಠ ಆಗಿರುವಂತಹ ಮೇರಾ ಬಚ್ಪನ್ ಪಾಠವನ್ನು ನೋಡಲಿಕತ್ತೇವೆ। ಈ ಪಾಠದ ಲೇಖಕರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು। ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು ಅವುಲ್ ಫಕೀರ್ ಝೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂಥೇಳಿ। ಇವರ ಜನ್ಮ ಅಕ್ಟೋಬರ್ 15, 1931ರಲ್ಲಿ ಆಯಿತು। ಇವರು ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದಾರೆ। ಅಷ್ಟೇ ಅಲ್ಲದೆ ಇವರಿಗೆ ಜನವಾದಿ ರಾಷ್ಟ್ರಪತಿ ಅಂಥೇಳಿ ಕರೀತಾರೆ ನಮ್ಮ ದೇಶದಲ್ಲಿ। ಇವರು ತಮ್ಮ 82ನೇ ವರ್ಷದಲ್ಲಿ ಬಹಳಷ್ಟು ಸಾಮಾಜಿಕ ಪ್ರಗತಿಶೀಲ ಆಂದೋಲನಗಳಲ್ಲಿ सक्रियವಾಗಿ ಭಾಗವಹಿಸಿದ್ದಾರೆ। बच्चों तथा युवकों के चैतन्यशील एवं बहुमुखी व्यक्तित्व के निर्माणार्थ आपके नए अभियान का मंत्र था, मैं क्या दूं। ನೋಡ್ರಿ, ಇವರು ನಮ್ಮ ದೇಶದ ಯುವಕರಿಗೆ ಇವರ ವ್ಯಕ್ತಿತ್ವ ನಿರ್ಮಾಣ ಮಾಡ್ಲಿಕ್ಕಂಥೇಳಿ ಹೊಸ ಹೊಸ ಅಭಿಯಾನಗಳನ್ನು ಕೂಡ ಇವರು ಮಾಡ್ತಿದ್ರು। ಇವರ ಅಭಿಯಾನದ ಮಂತ್ರ ಏನಪ್ಪ ಅಂದರೆ, ನಾನು ಏನು ಕೊಡಲಿ, ನಾನು ನಮ್ಮ ದೇಶಕ್ಕಾಗಿ ಏನು ಕೊಡಲಿ ಅನ್ನುವಂಥದ್ದು। स्वपरिवर्तन की ओर उन्मुख इस अभियान का उद्घोष था, ईमानदार कार्य एवं ईमानदार का नाम। होमपाल अभियान द्वारा आप बचपन में ही इन सवालों को बोना चाहते थे कि मैं देश के लिए क्या दे सकता हूँ, समाज एवं परिसर के लिए क्या कर सकता हूँ। ನೋಡಿ ಮಕ್ಕಳೇ, ಇವರು ತಮ್ಮ ಬಾಲ್ಯಾವಸ್ಥೆಯಿಂದಲೂ ನಾನು ನನ್ನ ದೇಶಕ್ಕೆ ಏನು ಕೊಡಲಿ, ನಮ್ಮ ಪರಿಸರದ ನಮ್ಮ ಸಮಾಜಕ್ಕಾಗಿ ನಾ ಏನು ಮಾಡಬೇಕು ಅನ್ನುವಂಥದ್ದು ಇವರು ತಮ್ಮ ಬಾಲ್ಯಾವಸ್ಥೆಯಲ್ಲಿನೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಒಬ್ಬ ಧೀಮಂತ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಾಗಿದ್ದರು। ಹಾಗಾದರೆ ಇಂದಿನ ಪಾಠ ಏನು ಬೈದು ಮೇರಾ ಬಚ್ಪನ್ ಅನ್ನುವಂಥ ಪಾಠದ ಆಶಯ ಏನು ಅನ್ನೋದನ್ನು ನೋಡೋದಾದರೆ, ಈ ಪಾಠದ ಆಶಯ भारत के राष्ट्रपति कलाम जी का जीवन सादगी का मिसाल था। उनके माता पिता का परिश्रम आडंबरहीन जीवन सबके लिए आदर्श प्राय है।
उनका परिवार अतिथियों की सेवा में संतृप्त था। उनका परिवार धार्मिक एकता को मानता था। बच्चों के चैतन्यशील बहुमुखी व्यक्तित्व के निर्माण के लिए ऐसे आदर्श व्यक्तियों की जीवनी ಪ್ರೇರಣಾಪ್ರದ है ನೋಡ್ರಿ, ಈ ಪಾಠದ ಆಶಯ ಏನಪ್ಪ ಅಂದರೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಂತಹ ಕಲಾಂಜಿಯವರ ಜೀವನ ಭಾಳ ಸರಳ ಆಗಿತ್ತು. ಇದು ಎಲ್ಲರಿಗೂ ಏನಪ್ಪ ಐಡಲ್ ಅಂತೇಳಿ ಅವರು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಒಳಗೆ ಬಹಳಷ್ಟು ಬಿಲೀವ್ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಅಷ್ಟಲ್ದನ ಅವರ ತಂದೆ ತಾಯಿಯವರು ಕೂಡ ಏನಿದ್ರೆ ಬಹಳಷ್ಟು ಪರಿಶ್ರಮ ಜೀವಿಗಳು, ಆಡಂಬರಹೀನ ಜೀವನವನ್ನು ನಡೆಸುತ್ತಿದ್ದರು. ಅಷ್ಟಲ್ದೇ ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದರು ಅವರು. ಇದಲ್ಲದೆ ಇವರು ಅತಿಥಿಗಳ ಸೇವೆಯನ್ನು ಬಹಳ ತಮ್ಮ ಮನಸ್ಪೂರ್ವಕವಾಗಿ ಮಾಡ್ತಿದ್ದರು. ಧಾರ್ಮಿಕ ಏಕತೆಯಲ್ಲಿ ಇವರಿಗೆ ಬಹಳಷ್ಟು ನಂಬಿಕೆ ಇತ್ತು. ಅಷ್ಟಲ್ದನ ಮಕ್ಕಳ ಚೈತನ್ಯಶೀಲ ಬಹುಮುಖಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು. ವ್ಯಕ್ತಿತ್ವ ಅನ್ನೋದು, ನಮ್ಮ ವ್ಯಕ್ತಿತ್ವ ಏನಿದೆಯಲ್ಲ ಅದು ಇತರರಿಗೂ ಕೂಡ ಆದರ್ಶ ಆಗಿರಬೇಕು ಅನ್ನುವಂತಹ ಮಾತನ್ನು ಇವರು ಅಂತಿದ್ದರು. ಈ ಪಾಠದ ಆಶಯ ಇದು. ಅಷ್ಟಲ್ದನ ಈ ಪಾಠದ ಮೂಲಕ ನಾವು ಏನು ತಿಳ್ಕೊಬಹುದಪ್ಪ ಅಂದರೆ, ಮಕ್ಕಳು ಸರಳ ಜೀವನ, ಧಾರ್ಮಿಕ ಸಹಿಷ್ಣುತೆ ಮತ್ತು ಕೂಡಿ ಇರುವಂತಹ ಮನೋಭಾವನೆ ಎಲ್ಲದನ್ನು ಈ ಪಾಠದ ಮೂಲಕ ಬೆಳೆಸ್ಕೋಬಹುದ್ರಿ. ಹಾಗಾದರೆ ನೋಡೋಣ ಈ ಪಾಠವನ್ನು. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಪಾಠದಲ್ಲಿ ಬರುವಂತಹ ಕೆಲವೊಂದಿಷ್ಟು ಶಬ್ದಾರ್ಥಗಳನ್ನು ನೋಡೋದಾದರೆ, ಇಲ್ಲೇ ಕಸ್ಬಾ ಅಂದರೆ ಛೋಟಾ ಶಹರ್, ಸಣ್ಣ ಊರು. ಜೀವನ್ ಸಂಗಿನಿ ಅಂದರೆ ಧರ್ಮಪತ್ನಿ. ರೋಜಾನ ಅಂದರೆ ಪ್ರತಿದಿನ. ಕದ್ ಕಾಟಿ ಅಂದರೆ ದೇಹ ಕಾ ಘಟನ್. ಸಮುಚಿತ್ ಅಂದರೆ ಯೋಗ್ಯ. ಪುಶ್ತೈನಿ ಪೌತ್ರಿಕ ಅಂದರೆ ಪೀಳಿಗೆಯಿಂದ ಪೀಳಿಗೆ ಬಂದಿರುವಂಥದ್ದು. ಬಹುಲ್ ಅಂದರೆ ಬಹುತ್ ಬಹಳ. ಪೌ ಫಟನಾ ಮುಹಾವರ ಇದೊಂದು ಅಂದರೆ ಪ್ರಭಾತ್ ಹೋನ. ಬುನಿಯಾದ್ ಅಂದರೆ ನೀವ್. ಬರ್ಸಕ್ ಅಂದರೆ ಯಥಾಶಕ್ತಿ. काम आना. इस्तेमाल होना, काम में आना. तट ಅಂದರೆ ಕಿನಾರ. ರಫ್ತಾರ್ ಅಂದರೆ ಗತಿ. ರೇತ್ ಬಾಲು ಉಸುಕು. असर प्रभाव. जुमला कुल. महसूस जिनका ज्ञान या अनुभव हो. ठेका. ठेका ಅಂದರೆ ಕಾಂಟ್ರಾಕ್ಟ್. ठेका मीन्स कॉन्ट्रैक्ट. हत प्रभ निस्तेज. शिथिल. करीबन लगभग. स्तर मान. उपलब्धि प्राप्ति. दायरा कार्यक्षेत्र. अक्सर प्राच्य अधिकतर. वितरक बांटने वाला. कारोबार ಅಂದರೆ कार्य व्यापार. ये सभी इस पाठ में आने वाले नए शब्द हैं. तो चलो बच्चों देखते हैं इस पाठ को. ओके. पाठ 5 मेरा बचपन. बच्चों यहाँ पे मैं पाठ पढ़ के सुनाती हूँ, ध्यान से देखिएगा. आप लोग भी अच्छे से इस पाठ को पढ़िए. मेरा जन्म मद्रास राज्य अब तमिलनाडु के रामेश्वरम कस्बे में एक मध्यमवर्गीय परिवार में हुआ था. मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी और न ही वे कोई बहुत धनी व्यक्ति थे. इसके बावजूद वे बुद्धिमान थे और उनमें उदारता की सच्ची भावना थी.
मेरी माँ आशियम्मा उनकी आदर्श जीवन संगिनी थी। मेरे माता पिता को हमारे समाज में एक आदर्श ದಂಪತಿ के रूप में देखा जाता था. ನೋಡ್ರಿ ಇಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮ ಜೀವನದ ಬಗ್ಗೆ ತಾವು ಹೇಳ್ಕೊಳಕತ್ತಾರ್ರಿ. ಇಲ್ಲಿ ಏನಪ್ಪ ಅದು ಅಂದರೆ ಜೈನುಲಾಬುದ್ದೀನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಮದ್ರಾಸ್ ರಾಜ್ಯದಲ್ಲಿ ಅಂದರೆ ಈಗಿನ ತಮಿಳುನಾಡಿನ ರಾಮೇಶ್ವರಂ ಅನ್ನುವಂತಹ ಒಂದು ಸಣ್ಣ ಊರೊಳಗೆ ಇವರು ಜನಿಸ್ತಾರೆ. ಇವರ ಪರಿವಾರ ಮಿಡಲ್ ಕ್ಲಾಸ್ನಲ್ಲಿ ಹುಟ್ಟಿರುವಂತಹ ಇವರ ತಂದೆ ತಾಯಿಯವರು ಕೂಡ ಬಹಳಷ್ಟು ಸಾದಾ ಸೀದಾ ಜೀವನವನ್ನು ನಡೆಸುವಂತಹ ಒಬ್ಬ ಆದರ್ಶ ದಂಪತಿಗಳಾಗಿದ್ದಾರೆ. ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಜೈನುಲಾಬುದ್ದೀನ್ ಅಂತೇಳಿ, ಇವರ ತಾಯಿ ಹೆಸರು ಆಶಿಯಮ್ಮ. ಈ ದಂಪತಿಗಳು ಇಡೀ ಅವರ ಸಮಾಜದಲ್ಲಿ ಆದರ್ಶ ದಂಪತಿಗಳಾಗಿದ್ದಾರೆ. ಇವರು ಅಷ್ಟಲ್ದನ ಯಾವುದೇ ಒಂದು ಔಪಚಾರಿಕ ಶಿಕ್ಷಣವನ್ನು ಇವರು ತಗೊಂಡಿರಲಿಲ್ಲ. ಆದರೂ ಕೂಡ ಬಹಳಷ್ಟು ಬುದ್ಧಿಯುಳ್ಳ ಒಬ್ಬ ವ್ಯಕ್ತಿ ಇವರಾಗಿದ್ದರು. मैं कई बच्चों में से एक था, लंबे चौड़े व सुंदर माता पिता का, छोटी कद काठी का, साधारण सा दिखने वाला बच्चा. हम लोग अपने पुश्तैनी घर में रहते थे. रामेश्वरम की मस्जिद वाली गली में बना यह घर चूने पत्थर व ईंट से बना, पक्का और बड़ा था. ನೋಡ್ರಿ ಅಬ್ದುಲ್ ಕಲಾಂ ಅವರು ಒಬ್ಬ ಸಾದಾ ಸೀದಾ ವ್ಯಕ್ತಿ ರೀ. ಇವರು ಒಂದು ಸಾಧಾರಣ ಪರಿವಾರದಲ್ಲಿ ಜನ್ಮವನ್ನು ತಾಳಿರುವಂಥವ್ರು. ಇವರು ತಮ್ಮ ಪುಶ್ತೈನಿಗರ ಅಂದರೆ ಹಿರಿಯರಿಂದ ಬಂದಿರುವಂತಹ ಅಂತಹ ಮನೆಯೊಳಗೆ ಇವರು ಇರ್ತಿದ್ರು. ಆ ಮನೆ ಎಲ್ಲಿತ್ತಪ್ಪ ಅಂದರೆ ರಾಮೇಶ್ವರಂ ಊರ ಮಸ್ಜಿದ್ ವಾಲಿ ಗಲಿ, ಮಸೀದಿ ಇರುವಂತಹ ಒಂದು ಓಣಿ ಒಳಗೆ ಸುಣ್ಣ ಮತ್ತು ಕಲ್ಲುಗಳಿಂದ ಮಾಡಿರುವಂತಹ ಒಂದು ಪಕ್ಕಾ ಮನೆ ಅದಾಗಿತ್ತು. मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीज़ों से दूर रहते थे. ನೋಡ್ರಿ ಅಬ್ದುಲ್ ಕಲಾಂ ಅವರ ತಂದೆಯವರು ಆಡಂಬರಹೀನ ಒಬ್ಬ ವ್ಯಕ್ತಿಯಾಗಿದ್ದರು. ಇವರು ಐಶೋ ಆರಾಮ್ ಅಂದರೆ ಆರಾಮಾಗಿರುವಂಥದ್ದು ಇಂಥವೆಲ್ಲ ವಸ್ತುಗಳಿಂದ ದೂರ ಇರ್ತಿದ್ದರು. ಏನಿದ್ರು ಅವರು ಪರಿಶ್ರಮಪಟ್ಟು ದುಡಿದು ತಮ್ಮ ಜೀವನವನ್ನು ನಡೆಸ್ತಿದ್ರು. पर घर में सभी आवश्यक चीज़ें समुचित मात्रा में ಸುಲಭತಾ ಸೆ ಉಪಲಬ್ಧ ಥಿ. ನೋಡ್ರಿ ಇವ್ರ ಮನೆಯೊಳಗೆ ಏನು ಬೇಕಾಗೈತಪ್ಪ ಅಷ್ಟೆಲ್ಲ ವಸ್ತುಗಳು ಕೂಡ ಇವ್ರ ಮನೆಗಿದ್ದವು. ಆದ್ರೆ ಅತಿ ಆಡಂಬರ ಜೀವನದ ಬಗ್ಗೆ ಇವರು ತಲೆ ಕೆಡಿಸ್ಕೊತಿದ್ದಿಲ್ಲ. ಎಷ್ಟು ನಮ್ಗೆ ಬೇಕಪ್ಪ ಜೀವನ ಅವಶ್ಯಕಕ್ಕೆ ಏನು ಬೇಕಾಗೈತಿ ಅಷ್ಟು ವಸ್ತುಗಳು ಇವರ ಮನೆಯಲ್ಲಿ ಇರ್ತಿದ್ವು. ವಾಸ್ತವ ಮೇ कहूँगा कि मेरा बचपन बहुत ही निश्चिंतता और सादगी में बीता. भौतिक एवं भावनात्मक दोनों ही ದೃಷ್ಟಿಯೋ ಸೆ. ನೋಡ್ರಿ ಅಬ್ದುಲ್ ಕಲಾಂ ಅವರು ಏನಂತ ಹೇಳಕತ್ತಾರಿಲ್ಲ, ಅವರ ಬಾಲ್ಯಾವಸ್ಥೆ ಅನ್ನೋದು ಏನಿದೆ ಅಲ್ಲ ಅದು ಬಹಳ ಸರಳ ರೀತಿಯಲ್ಲಿ ಆಯಿತು. ಅಷ್ಟಲ್ದನೆ ಇವರ ಜೀವನ ಭೌತಿಕವಾಗಿ ಮತ್ತು ಭಾವನಾತ್ಮಕ ಎರಡೂ ದೃಷ್ಟಿಯಿಂದ ಇವರು ತಮ್ಮ ಬಾಲ್ಯಾವಸ್ಥೆಯನ್ನು ಕಳೆದಿರುವಂತಹ ಒಬ್ಬ ವ್ಯಕ್ತಿ. मैं प्राय अपनी माँ के साथ ही रसोई में नीचे बैठकर खाना खाया करता था. वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांभर डालती. साथ में घर का बना अचार और नारियल की ताज़ी चटनी भी होती. ನೋಡ್ರಿ ಇವರು ಎಷ್ಟು ಸಾದಾ ಸೀದಾ ವ್ಯಕ್ತಿ ಆಗಿದ್ರಪ್ಪ ಅಂದರೆ ಇವರು ಕೆಳಗೆ ಕುಂತನ ಅವರ ಮಮ್ಮಿ ಜೋಡಿ ಊಟವನ್ನು ಮಾಡ್ತಿದ್ರಂದ್ರೆ ಅಬ್ದುಲ್ ಕಲಾಂ ಅವರು. ಅದು ಹೆಂಗಪ್ಪ ಅಂದರೆ ಅವ್ರ ತಾಯಿಯವರು ಕೇಲೆ ಕಾ ಪತ್ತ ಬಾಳೆ ಎಲೆ ಮೇಲೇ ಊಟಕ್ಕೆ ನಿಲ್ಸಿದ್ರಂತೆ ಅಬ್ದುಲ್ ಕಲಾಂ ಅವರ ತಾಯಿಯವರು. ಅದ್ರಾಗ ಏನೇನು ಇರ್ತದಪ್ಪ ಊಟಕ್ಕೆ ಅಂದರೆ ಚಾವಲ್ ಏವಂ ಸುಗಂಧಿತ್ ಸ್ವಾದಿಷ್ಟ ಸಾಂಬಾರು. ನೋಡ್ರಿ ಅನ್ನ ಅದ್ರ ಜೋಡಿ ಬಹಳಷ್ಟು ಸುವಾಸನೆಯುಳ್ಳ ಸಾಂಬಾರು ಇರ್ತಿತ್ತು ರೀ.
ಅಷ್ಟೇ ಅಲ್ದನ ಮನೆಯಲ್ಲಿ ಮಾಡಿರುವಂತಹ ಉಪ್ಪಿನಕಾಯಿ, ಅಚಾರ ಅಂದರೆ ಉಪ್ಪಿನಕಾಯಿ, ಮತ್ತು ನಾರಿಯಲ್ ಕಿ ತಾಜಿ ಚಟ್ನಿ, ಮತ್ತು ತೆಂಗಿನಕಾಯಿಯಿಂದ ಮಾಡಿರುವಂತಹ ತಾಜಾ ಚಟ್ನಿ ಅದ್ರೊಳಗೆ ಇರ್ತೈತೆ ರೀ. ಅಂದರೆ ಇವ್ರ ತಾಯಿಯವರು ಅಬ್ದುಲ್ ಕಲಾಂ ಅವ್ರಿಗೆ ಏನೇನು ಊಟಕ್ಕೆ ನೀಡ್ತಿದ್ರು? ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಅದರ ಜೋಡಿ ಭಾಳ ಸ್ವಾದಿಷ್ಟ ಆಗಿರುವಂತಹ ತೆಂಗಿನಕಾಯಿಯಿಂದ ಮಾಡಿರುವಂತಹ ಚಟ್ನಿ ಕೂಡ ಇವರಿಗೆ ನೀಡ್ತಿದ್ರು ಆಶಿ ಅಮ್ಮ ಅವರು. प्रतिष्ठित शिव मंदिर जिसके कारण रामेश्वरम प्रसिद्ध तीर्थ स्थल है। हमारे घर से 10 मीटर का पैदल रास्ता था। जिस इलाके में हम रहते थे वहाँ मुस्लिम बहुत बहुल था ನೋಡ್ರಿ. ರಾಮೇಶ್ವರಂ ಎದಕ್ಕೆ ಪ್ರಸಿದ್ಧಪ್ಪ ಅಂದರೆ ಇಲ್ಲಿರುವಂತಹ ಶಿವ ಮಂದಿರ ರೀ. ನೋಡಿರಿ, ಶಿವ ಮಂದಿರ ಏನಿದೆಯಲ್ಲ ಇದರಿಂದ ರಾಮೇಶ್ವರಂ ಅನ್ನೋದು ಒಂದು ಪ್ರಸಿದ್ಧ ತೀರ್ಥಸ್ಥಳ. ಈ ತೀರ್ಥಸ್ಥಳ ಅಬ್ದುಲ್ ಕಲಾಂ ಅವರ ಮನೆಯಿಂದ 10 ನಿಮಿಷದ ದಾರಿ ರೀ ಅವ್ರ ಮನೆಯಿಂದ ಆ ಗುಡಿಗೆ ಹೋಗ್ಬೇಕಂದ್ರೆ. ಅಷ್ಟಲ್ದನ ಇವರು ಇರ್ತಿದ್ರಲ್ಲ ಆ ಏರಿಯಾ ಒಳಗೆ ಬಹಳಷ್ಟು ಮುಸ್ಲಿಂ ಪರಿವಾರದವರು ಇರ್ತಿದ್ರು. ಬಹುಲ್ ಅಂದರೆ ಬಹಳ, ಬಹುತ್ ಅಂತೇಳಿ. लेकिन वहाँ कुछ हिंदू परिवार भी थे जो अपने मुसलमान पड़ोसियों के साथ मिलजुल कर रहते थे. ನೋಡ್ರಿ, ಇವರು ಯಾವ ಏರಿಯಾ ಒಳಗೆ ಇರ್ತಿದ್ರಲ್ಲ ಅಬ್ದುಲ್ ಕಲಾಂ ಅವರು, ಅಲ್ಲಿ ಮುಸ್ಲಿಂ ಪರಿವಾರದವರು ಇರ್ತಿದ್ರು, ಜೊತೆಗೆ ಹಿಂದೂ ಪರಿವಾರದವರು ಕೂಡ ಅಲ್ಲಿ ಇರ್ತಿದ್ರು. ಇವರಲ್ಲಿ ಹೆಂಗಿರ್ತಿದ್ರಪ್ಪ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಪರಿವಾರದವರು ಬಹಳ ಅನ್ಯೋನ್ಯತೆಯಿಂದ ಇರ್ತಿದ್ರು. हमारे इलाके में एक बहुत ही पुरानी मस्जिद थी जहाँ शाम को नमाज के लिए मेरे पिताजी मुझे अपने साथ ले जाते थे. ನೋಡ್ರಿ, ಇವರು ಇರುವಂತಹ ಏರಿಯಾ ಒಳಗೆ ಒಂದು ಹಳೆಯ ಮಸೀದಿ ಇತ್ತು. ಪ್ರತಿದಿನ ಸಾಯಂಕಾಲ ಅಬ್ದುಲ್ ಕಲಾಂ ಅವರ ತಂದೆ ಅಬ್ದುಲ್ ಕಲಾಂ ಅವರನ್ನು ಅಲ್ಲಿ ನಮಾಜ್ ಮಾಡ್ಲಿಕ್ಕಂತೇಳಿ ಕರ್ಕೊಂಡು ಹೋಗ್ತಿದ್ರಂತೆ. रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के ಅಭಿನ್ನ ಮಿತ್ರ ಥೇ. ನೋಡ್ರಿ, ಇಲ್ಲಿ ಹಿಂದೂ ಮುಸ್ಲಿಂ ಅವರ ನಡುವೆ ಇರುವಂತಹ ಬಾಂಧವ್ಯ ಎಂಥದ್ದು ಅನ್ನೋದು ನಾವು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಅಬ್ದುಲ್ ಕಲಾಂ ಅವರು ಮುಸ್ಲಿಂ ಪರಿವಾರದವ್ರೆ, ಹೌದಾ? ಆದರೆ ಅಬ್ದುಲ್ ಕಲಾಂ ಅವ್ರ ತಂದೆಯವರ ಆಪ್ತ ಮಿತ್ರ ಯಾರಪ್ಪ ಅಂದರೆ ರಾಮೇಶ್ವರಂ ಮಂದಿರದಲ್ಲಿ ಇರುವಂತಹ ಒಬ್ಬ ಪೂಜಾರಿ. ಅವರ ಹೆಸರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅಂಥೇಳಿ, ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅಂಥೇಳಿ. ಇವರು ಅಬ್ದುಲ್ ಕಲಾಂ ಅವರ ತಂದೆ ಏನದಾರಲ್ರಿ ಅವರ ಆಪ್ತ ಮಿತ್ರರಾಗಿದ್ದರು. ಆಧ್ಯಾತ್ಮಿಕ ಮಾಮಲೋं पर ಚರ್ಚಾಯೇ करते रहते. ನೋಡ್ರಿ, ಆಧ್ಯಾತ್ಮಿಕವಾಗಿ ಏನಾದರೂ ಚರ್ಚೆ ಮಾಡಬೇಕಾಗಿದ್ದರೆ ಇವರು ಇಬ್ಬರು ಫ್ರೆಂಡ್ಗಳು ಕೂಡಿ ಮಾಡ್ತಿದ್ರಿ ಚರ್ಚೆಗಳನ್ನು. जब मैं प्रश्न पूछने लायक बड़ा हुआ तो मैंने पिताजी से नमाज की ಪ್ರಾಸಂಗಿಕತಾ के बारे में पूछा. ನೋಡ್ರಿ, ಇವರು ಈ ಎಲ್ಲ ಚರ್ಚೆಗಳನ್ನು ವೀಕ್ಷಿಸುತ್ತಿದ್ದರು ಸಣ್ಣವರಿದ್ದಾಗ ಅಬ್ದುಲ್ ಕಲಾಂ ಅವರು. ಆಮೇಲೆ ಒಂದು ಏಜಿಗೆ ಬಂದಾಗ ಅವರು ನಮಾಜ್ ಬಗ್ಗೆ ಕೇಳ್ತಿದ್ರಂತ ಅವ್ರ ತಂದೆಯವರಿಗೆ. ಅವಾಗ ಅವ್ರು ಏನಂತಿದ್ರು ನೋಡ್ರಿ, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता. ನೋಡ್ರಿ, ಎಷ್ಟು ಚಂದ ಆಗ್ತಾರ ಇಲ್ಲಿ ಅಬ್ದುಲ್ ಕಲಾಂ ಅವ್ರ ತಂದೆಯವರು ನಮಾಜ್ ಮಾಡೋದರ ಪ್ರಾಸಂಗಿಕತಾ ಬಗ್ಗೆ ಕೇಳ್ತಾರೆ ಇಲ್ಲಿ ಅಬ್ದುಲ್ ಕಲಾಂ ಅವರು. ಅವಾಗ ಅವರು ಏನಂತಂದ್ರೆ, ನಾವು ನಮಾಜ್ ಮಾಡಬೇಕಾದ್ರೆ ಇಲ್ಲಿ ನಮ್ಮ ಶರೀರ ಏನಿದೆ ಅಲ್ಲ ಅದು ಎಲ್ಲಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ ನಮಾಜ್ ಮಾಡ್ಬೇಕಾದ್ರೆ ದೇವ್ರ ಹತ್ರ, ಹೌದಾ? ಆ ಟೈಮ್ನಾಗ ಇಲ್ಲಿ ಯಾರೂ ಶ್ರೀಮಂತರಲ್ಲ, ಯಾರೂ ದುಡ್ಡು ಇರುವಂತಹ ಒಬ್ಬ ಧನಿ ಅಲ್ಲ. ಇಲ್ಲಿ ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಪಂಥ ಇರಲಿ, ಇಲ್ಲಿ ಏನೂ ಭೇದ ಭಾವ ಮಾಡೋಂಗಿಲ್ಲ ರೀ. ನಾವು ನಮ್ಮ ಶರೀರವನ್ನು ಏನು ಮಾಡೋದಿಲ್ಲ, ಇಡೀ ನಮ್ಮ ಶರೀರವನ್ನು ದೇವರ ಧ್ಯಾನದಲ್ಲಿ ಸಕ್ರಿಯವಾಗಿ ಅಲ್ಲಿ ನಾವು ತಲ್ಲೀನರಾಗುವುದು. ಈ ರೀತಿ ಯಾವುದೇ ಭೇದ ಭಾವ ಇಲ್ಲದೇ ನಾವು ಈ ಪ್ರಾರ್ಥನೆಯನ್ನು ಮಾಡುವುದು ಅಂತೇಳಿ ತಿಳಿಸ್ಕೊಡ್ತಿದ್ರು ಅಬ್ದುಲ್ ಕಲಾಂ ಅವರಿಗೆ ಅವರ ತಂದೆಯವರು.
मुझे याद है पिताजी की दिनचर्या पौ फटने के पहले ही सुबह 4 बजे नमाज पढ़ने के साथ ಶುರು ಹೋ ಜಾತಿ ಥಿ. ನೋಡ್ರಿ ಇಲ್ಲಿ ಅಬ್ದುಲ್ ಕಲಾಂ ಅವರು ಏನಾಗ್ತಾರ, ಅವರ ತಂದೆಯವರ ಪ್ರತಿದಿನದ ದಿನಚರಿ ಅವ್ರದ್ದು ಹೆಂಗಿರ್ತಿತ್ತಪ್ಪ ಅನ್ನೋದು. ಇಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದರೆ ಬೆಳಿಗ್ಗೆ ಏನು ಮಾಡ್ತಿದ್ರು, ಸುಬಹ 4 ಬಜೆ ನೋಡ್ರಿ, ಬೆಳಿಗ್ಗೆ 4 ಗಂಟೆ ನಮಾಜ್ ಮಾಡೋದ್ರ ಮೂಲಕ ಅಬ್ದುಲ್ ಕಲಾಂ ಅವರ ತಂದೆಯ ದಿನ ಅನ್ನೋದು ಶುರು ಆಗ್ತಿತ್ತು. ನಮಾಜ್ के बाद वे हमारे नारियल के बाग जाया करते. बाग घर से करीब 4 मील दूर था. ನೋಡ್ರಿ, ಇವರು ಪ್ರತಿದಿನ ಬೆಳಿಗ್ಗೆ ನಮಾಜ್ ಮಾಡಿದಾದ ತಕ್ಷಣ ಅವರದ್ದು ತೆಂಗಿನಕಾಯಿ ತೋಟ ಇತ್ತು, ಅಲ್ಲಿ ಹೋಗ್ತಿದ್ರಂತ. ಅದು ಇವರ ಮನೆಯಿಂದ 4 ಮೀಲ್ ದೂರ ಇತ್ತು. करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता. ನೋಡ್ರಿ, ಅವರು ಕರೀಬ್ ದರ್ಜನ್ ಅಂದರೆ 1 ಡಜನ್ ಅಷ್ಟು ತೆಂಗಿನಕಾಯಿಗಳನ್ನು ತಮ್ಮ ಅವ್ರೇನು ಮಾಡ್ತಿದ್ರು, ತೆಂಗಿನಕಾಯಿಗಳನ್ನು ಹೊತ್ತುಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಅವ್ರೇನು ಮಾಡ್ತಿದ್ರಂತ್ರಿ, ಅಲ್ಲಿಂದ ಬರ್ತಿದ್ರಂತ. ಬೆಳಿಗ್ಗೆ ಹೋದವರು ಅಲ್ಲಿಂದ ಬಂದಾದಮೇಲೆ ಅವರು ನಾಷ್ಟಾ ಅಂದರೆ ಬ್ರೇಕ್ಫಾಸ್ಟನ್ನು ಮಾಡ್ತಿದ್ರು. मैंने अपनी विज्ञान एवं प्रौद्योगिकी की सारी ज़िंदगी में पिताजी की बातों का अनुसरण करने की कोशिश की है. मैंने उन बुनियादी सत्यों को समझने का भरसक प्रयास किया है कि ऐसी कोई दैवी शक्ति ज़रूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है. ನೋಡ್ರಿ, ಅಬ್ದುಲ್ ಕಲಾಂ ಅವರು ಇಲ್ಲಿ ಏನಾಗ್ತಾರೆ ಅಂದರೆ, ಅವರು ತಮ್ಮ ಜೀವನ ಪರ್ಯಂತ ತಮ್ಮ ವಿಜ್ಞಾನದ ಪ್ರಯೋಗಗಳನ್ನು ಮಾಡುವುದರಲ್ಲಿ ಅವರು ಸಾಕಷ್ಟು ಯಾರ ಮಾತನ್ನು ಅಲ್ಲಿ ಕೇಳ್ಯಾರಪ್ಪ ಅಂದರೆ ಅವರ ತಂದೆಯವರ ಮಾತುಗಳನ್ನು, ಅವರು ಏನೇನು ಮಾಡ್ತಿದ್ರಲ್ಲ ಅದನ್ನು ಅನುಕರಣೆ ಮಾಡುವುದರ ಮೂಲಕ ತಮ್ಮ ಇಡೀ ಜೀವನವನ್ನು ಅವ್ರು ಏನು ಮಾಡ್ತಾರೆ, ಇಡೀ ಜೀವನವನ್ನು ಅವರು ಕಳೀತಾರೆ. ಅಂದರೆ ಅವರ ತಂದೆ ಹೇಳ್ಕೊಟ್ಟಿರುವಂತಹ ಮಾತುಗಳು, ಅವರು ಯಾವ ರೀತಿ ಇದ್ದರು ಅನ್ನೋದನ್ನು ಅವರು ನೋಡಿ ಅದನ್ನು ತಿಳ್ಕೊಂಡು ಅದೇ ರೀತಿ ತಾವು ಕೂಡ ನಡೀತಿದ್ರು. ಈಗ ನಮ್ಮ ಜೀವನದಲ್ಲಿ ಏನೋ ಒಂದು ದೈವಶಕ್ತಿ ಅನ್ನೋದಿರುತ್ತೆ. ಆ ದೈವಶಕ್ತಿ ನಮ್ಗೆ ಏನು ಮಾಡುತ್ತಾ, ಭ್ರಮ ಅನ್ನೋದು, ದುಃಖ ಅನ್ನೋದು, ಏನೋ ಕಠಿಣ ಪರಿಸ್ಥಿತಿ ಅನ್ನೋದು, ಇದನ್ನು ದೂರ ಮಾಡೋಕ್ಕಂಥೇಳಿ ಅದು ಇರುತ್ತೆ. ಇದನ್ನೆಲ್ಲ ಕೂಡ ಏನು ಮಾಡ್ತಿದ್ರು, ಅವರು ನಂಬ್ತಿದ್ರು. ಅಬ್ದುಲ್ ಕಲಾಂ ಅವರು जब पिताजी ने लकड़ी की नौकाएं बनाने का काम शुरू किया उस समय में 6 साल का था. ನೋಡ್ರಿ, ಅವ್ರ ತಂದೆಯವ್ರು ಏನು ಮಾಡ್ತಾರೆ, ಕಟ್ಟಿಗೆಯ ನೌಕೆಗಳನ್ನು ರೆಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಅಬ್ದುಲ್ ಕಲಾಂ ಅವರು 6 ವರ್ಷದವರಾಗಿದ್ದರು. ಈ ನೌಕಾಯೆ तीर्थयात्रियों को रामेश्वरम से धनुषकोडी तक ले जाने के काम आती थी. ನೋಡಿ, ಈ ನೌಕೆಗಳು ಏನದಾವಲ್ಲ, ಇವು ರಾಮೇಶ್ವರಂದಿಂದ ಧನುಷ್ಕೋಡಿ ಅನ್ನುವಂಥ ಏನು ಪ್ಲೇಸ್ ಇದೆಯಲ್ಲ ಅಲ್ಲಿಂದ ಕರ್ಕೊಂಬರೋದು, ಆ ಕೆಲಸಕ್ಕೆ ಬರ್ತಿದ್ವು ರೀ ಈ ನೌಕೆಗಳು. यहाँ स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ನೋಡ್ರಿ, ಇವರು ಈ ನೌಕೆಗಳನ್ನು ಸಮುದ್ರದ ತೀರದಲ್ಲಿ ಏನು ಮಾಡ್ತಿದ್ರು, ರೆಡಿ ಮಾಡ್ತಿದ್ರು. बाद में अहमद जलालुद्दीन की मेरी बड़ी बहन ज़ोहरा के साथ शादी हो गई. ಅಬ್ದುಲ್ ಕಲಾಂ ಅವರ ತಂಗಿ ಝೋಹ್ರಾ ಅಂತಿದ್ದರೆ, ಇವರ ಮದುವೆ ಅಹಮದ್ ಜಲಾಲುದ್ದೀನ್ ಅನ್ನೋರ ಜೋಡಿ ಆಗ್ತೈತಿ. नौकाओं को आकार लेते हुए मैं गौर से देखता था. पिताजी का कारोबार काफ़ी अच्छा चल रहा था. एक दिन 100 मील प्रति घंटे की रफ्तार से हवा चली और समुद्र में तूफान आ गया. ನೋಡ್ರಿ, ಅಬ್ದುಲ್ ಕಲಾಂ ಅವ್ರು ಏನದಾರಲ್ಲ, ಇವರು
ಅವರ ತಂದೆ ಏನು ರೆಡಿ ಮಾಡಾಕ್ತಾರಲ್ರಿ ನೌಕೆಗಳನ್ನು ಅದನ್ನು ಬಹಳ ಲಕ್ಷ್ಯ ಕೊಟ್ಟು ನೋಡ್ತಿದ್ರಂದ್ರೆ ಅಬ್ದುಲ್ ಕಲಾಂ ಅವರು. ಒಂದಿನ ಏನಪ್ಪ ಅಂದರೆ ಅವರ ತಂದೆಯವರು ಅಲ್ಲಿ ನೌಕೆಗಳನ್ನು ರೆಡಿ ಮಾಡ್ತಿರ್ತಾರೆ. ಅವರ ಕೆಲಸ ಏನಿರುತ್ತಲ್ಲ ಅದು ಕೂಡ ಭಾಳ ಚೆನ್ನಾಗಿ ನಡೆದಿರ್ತೈತೆ ರೀ. ಒಂದಿನ ಏನಾಗುತ್ತಪ್ಪ ಅಂದರೆ 100 ಮೀಲ್ ಪ್ರತಿ ಗಂಟೆ ನೋಡ್ರಿ, ಪ್ರತಿ ತಾಸು 100 ಮೀಲ್ ಅಷ್ಟು ಜೋರಾಗಿ ಏನಾಗುತ್ತಾ ಗಾಳಿ ಬೀಸುತ್ತೆ ರೀ ಸಮುದ್ರದಲ್ಲಿ. ಅಲ್ಲಿ ಏನಾಗುತ್ತೆ ರೀ ತೂಫಾನ್, ಸೈಕ್ಲೋನ್ ಏನಂತೀವಲ್ಲ ಅದು ಬರುತ್ತೆ. तूफान में से टकराई के कुछ लोग और हमारी नावें बह गई ನೋಡ್ರಿ. ಆ ಜೋರಾಗಿ ಚಂಡಮಾರುತ ಏನಲ್ಲಿ ಬೀಸುತ್ತಲ್ಲ ಅಲ್ಲಿರುವಂತಹ ಬಹಳಷ್ಟು ನೌಕೆಗಳು ಆ ಚಂಡಮಾರುತದಲ್ಲಿ ಕೊಚ್ಕೊಂಡು ಹೋಗ್ತವು. उसी में पामबन पुल भी टूट गया और यात्रियों से भरी ट्रेन ದುರ್ಘಟನಾಗ್ರಸ್ತ हो गई ನೋಡ್ರಿ. ಈ ಚಂಡಮಾರುತದಿಂದಾಗಿ ಪಾಮಬನ್ ಅನ್ನುವಂತಹ ಒಂದು ಸೇತುವೆ ಏನಿರುತ್ತಲ್ರಿ ಅದು ಮುರಿದೋಗುತ್ತಾ ಕಿತ್ತೋಗುತ್ತಾ. ಇದರಿಂದ ಯಾತ್ರಿಗಳಿಂದ ಪೂರ್ತಿ ತುಂಬಿ ಬಂದಿರುವಂತಹ ಒಂದು ರೈಲು ಗಾಡಿ ಏನಾಗುತ್ತೆ ಅಲ್ಲಿ ದುರ್ಘಟನೆಗೆ ಒಳಗಾಗುತ್ತಾ. तब तक मैंने सिर्फ समुद्र की खूबसूरती को ही देखा था, उसकी अपार एवं अनियंत्रित ऊर्जा ने मुझे हतप्रभ कर दिया ನೋಡ್ರಿ. ಅವರು ಪ್ರತಿದಿನ ಹೋಗ್ತಿದ್ರು ಸಮುದ್ರಕ್ಕೆ, ಅಲ್ಲಿ ಸಮುದ್ರದ ಸೌಂದರ್ಯವನ್ನು ವೀಕ್ಷಿಸ್ತಿದ್ರು ಅಬ್ದುಲ್ ಕಲಾಂ ಅವರು. ಅವತ್ತು ಏನದು ಚಂಡಮಾರುತ ಬೀಸುತ್ತಲ್ಲ ಇದರಿಂದ ಆಗಿರುವಂಥ ಹಾನಿಯನ್ನು ನೋಡಿ ಬಹಳ ವಿಚಿತ್ರ ಅನಿಸುತ್ತೆ ಅಬ್ದುಲ್ ಕಲಾಂ ಅವರಿಗೆ. ಅದರ ಒಂದು ಶಕ್ತಿ, ಅದರ ಒಂದು ಪ್ರಭಾವವನ್ನು ನೋಡಿ ಚಂಡಮಾರುತದ ಇವ್ರಿಗೆ ಬಹಳಷ್ಟು ಶಾಕ್ ಆಗುತ್ತೆ ಆ ಟೈಮ್ ಒಳಗೆ. उम्र में काफ़ी फ़र्क होने के बावजूद अहमद जलालुद्दीन मेरे ಅಂತರಂಗ ಮಿತ್ರ ಬನ್ ಗಯೆ ನೋಡ್ರಿ. ಇವರ ತಂಗಿಯ ಗಂಡ ಏನದಾರಲ್ರಿ ಜಲಾಲುದ್ದೀನ್ ಅನ್ನೋರು, ಇವ್ರೇನಾಗ್ತಾರ ಮುಂದೆ ಅಬ್ದುಲ್ ಕಲಾಂ ಅವರ ಫ್ರೆಂಡ್ ಆಗ್ತಾರೆ ಇವರು. ವಹಾ ಮುಜ್ಸೆ ಕರೀಬನ್ 15 ಸಾಲ್ ಬಡೆ ಥೇ. ಅಬ್ದುಲ್ ಕಲಾಂ ಅವರಿಂದ ಇವರು 15 ವರ್ಷ ದೊಡ್ಡವರಾಗಿದ್ದಾರೆ. ಆದರೂ ಕೂಡ ಅವರ ಬಹಳಷ್ಟು ಅನ್ಯೋನ್ಯವಾಗಿ ಅವರ ಫ್ರೆಂಡ್ಶಿಪ್ಪಲ್ಲೇ ಬೆಳೆದಿರ್ತೈತಿ. ಅವ್ರು ಮುझे ಆಜಾದ್ कहकर पुकारा करते थे. और इव्ರಿಗೆ आज़ाद ಅಂತೇಳಿ ಕರಿತಿದ್ರಂತೆ. हम दोनों रोज़ाना शाम को दूर तक साथ घूमने जाया करते. हम मस्जिद वाली गली से निकलते और समुद्र के रेतीले तट पर चल पड़ते. मैं और जलालुद्दीन प्राय आध्यात्मिक विषयों पर बातें करते. ನೋಡ್ರಿ, ಜಲಾಲುದ್ದೀನ್ ಹಾಗೂ ಅಬ್ದುಲ್ ಕಲಾಂ ಅವರು ಪ್ರತಿ ಸಾಯಂಕಾಲ ಇವರು ಬಹಳ ದೂರದವರೆಗೆ ವಾಕಿಂಗನ್ನು ಮಾಡೋಕ್ಕೆ ಹೋಗ್ತಿದ್ರಂತೆ. ವಾಕಿಂಗ್ ಮಾಡಬೇಕಾದ್ರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಇವರು ಚರ್ಚೆಯನ್ನು ಮಾಡ್ತಿದ್ರಂತಲ್ಲಿ. प्रसंगवश मुझे यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेज़ी में लिख सकते थे. ನೋಡ್ರಿ, ಇಲ್ಲಿ ಅಬ್ದುಲ್ ಕಲಾಂ ಅವರು ಬಹಳ ಉಲ್ಲೇಖನೀಯವಾಗಿ ಇಲ್ಲಿ ಹೇಳಕತ್ತಾರಪ್ಪ. ಏನದು ಅಂದರೆ ಇಡೀ ಅವರ ಏರಿಯಾ ಒಳಗೆ, ಅವರ ಇಲಾಖೆ ಒಳಗೆ ಜಲಾಲುದ್ದೀನ್ ಅವರಿಗೆ ಮಾತ್ರ ಇಂಗ್ಲೀಷ್ನಲ್ಲಿ ಬರೆಯೋಕೆ ಬರ್ತಿತ್ತಂತ್ರಿ. मेरे परिचितों में जलालुद्दीन के बराबर शिक्षा का स्तर किसी का भी नहीं था और न ही किसी को उनके बराबर ಬಹರಿ ದುನಿಯಾ ಕೆ ಬಾರೆ ಮೇ ಪತಾ ಥಾ. ನೋಡ್ರಿ, ಇಲ್ಲಿ ಬಹಳ ನಾಲೆಜಬಲ್ ಪರ್ಸನ್ ಆಗಿದ್ರಿ ಜಲಾಲುದ್ದೀನ್ ಅವರು. ಹೀಗಾಗಿ ಅವ್ರು ಏನಾಗ್ತಾರೆ ಇಲ್ಲಿ ಇವ್ರು ಏನು ಪಡ್ಕೊಂಡಿರುವಂತಹ ಶಿಕ್ಷಣ ಏನಿದೆ ಅಲ್ಲ ಆ ಶಿಕ್ಷಣವನ್ನು ಅಷ್ಟರವರೆಗೆ ಶಿಕ್ಷಣವನ್ನು ಯಾರೂ ಅವರ ಇಲಾಖೆ ಒಳಗೆ, ಅವರ ಏರಿಯಾ ಒಳಗೆ ಪಡ್ಕೊಂಡವ್ರು ಇರಲಿಲ್ಲ ರೀ. ಅಷ್ಟಲ್ದನ ಜನರಲ್ ನಾಲೆಜ್ ಬಹರಿ ದುನಿಯಾಕ್ಕೆ ಬಾರೆ ಮೇ ಅಂದರೆ ಜನರಲ್ ನಾಲೆಜಲ್ಲಿ ಜಲಾಲುದ್ದೀನ್ ಅವರಿಗೆ ಬಹಳಷ್ಟು ಇತ್ತು. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और
चिकित्सा विज्ञान की ಉಪಲಬ್ಧಿयों के बारे में बताते रहते थे ನೋಡ್ರಿ ಇವರು ಏನು ಮಾಡ್ತಿದ್ರಪ್ಪ ಅಂದರೆ ಅಬ್ದುಲ್ ಕಲಾಂ ಅವರಿಗೆ ಜೈನುಲಾಬುದ್ದೀನ್ ಅವರು ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ ವೈಜ್ಞಾನಿಕ ಅಡ್ವೆಂಚರ್ಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ ಅಷ್ಟಲ್ದನ ಸಾಹಿತ್ಯ ಚಿಕಿತ್ಸಾ ವಿಜ್ಞಾನದ ಬಗ್ಗೆ ಅವರು ಪ್ರತಿ ಸಲ ಹೇಳ್ಕೊಡ್ತಿದ್ರು ಅವ್ರಿಗೆ वही थे जिन्होंने मुझे सीमित दायरे से बाहर निकाल कर नई दुनिया का बोध कराया ನೋಡ್ರಿ ಇಲ್ಲಿ ಜಲಾಲುದ್ದೀನ್ ಅವರ ಬಗ್ಗೆ ಬಹಳಷ್ಟು ಹೊಗಳಕತ್ತಾರೆ ಅಬ್ದುಲ್ ಕಲಾಂ ಅವರು ಯಾಕಂದ್ರೆ ಅವರೆಷ್ಟು ಫೇಮಸ್ ವ್ಯಕ್ತಿ ಆಗಬೇಕಾತಂದ್ರೆ ಇವರ ಕೈಯು ಇಲ್ಲಿ ಬರಸ್ತಿದೆ ಇವರು ಸೀಮಿತ ದುನಿಯಾ ಒಳಗೆ ಸೀಮಿತ ಪ್ರಪಂಚದಲ್ಲಿ ಅಷ್ಟೇ ಅಲ್ದನ ಇದರ ಹೊರಗಿನೂ ಒಂದು ಲೋಕ ಅನ್ನೋದೈತಿ ಅದ್ರ ಬಗ್ಗೆ और नॉलेज ಅವರಿಗೆ ಕೊಡ್ತಾರೆ मेरे बाल्यकाल में पुस्तकें एवं दुर्बल वस्तु की तरह हुआ करती थी हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मानिकम का निजी पुस्तकालय था ನೋಡ್ರಿ ಇವ್ರಿಗೆ ತಮ್ಮ ಬಾಲ್ಯಾವಸ್ಥೆಯಲ್ಲಿ ಪುಸ್ತಕಗಳು ಅನ್ನೋದು ಪಾಪ ಇವ್ರಿಗೆ ಬಹಳ ರೇರ್ ಆಗಿ ಸಿಗ್ತಿದ್ವು ಅಂದರೆ ಹೀಗಾಗಿ ಅವರ ಒಂದು ಉಗ್ರ ರಾಷ್ಟ್ರವಾದಿ ಇದ್ರಂದ್ರೆ STR ಮಾನಿಕಮ್ ಅಂತೇಳಿ ಅವರು ಪುಸ್ತಕಾಲಯ ಇತ್ತು ಅವರ ಏರಿಯಾ ಒಳಗಲ್ಲಿ उन्होंने मुझे हमेशा पढ़ने के लिए उत्साहित किया ನೋಡ್ರಿ ಅವ್ರೇನು ಮಾಡ್ತಿದ್ರಂತ ಅಬ್ದುಲ್ ಕಲಾಂ ಅವರಿಗೆ ಕಲಿಯಾಕಂತ ಹೇಳಿ ಬಹಳಷ್ಟು ಮೋಟಿವೇಟ್ ಮಾಡ್ತಿದ್ರಂತ್ರಿ ಅಬ್ದುಲ್ ಕಲಾಂ ಅವರು ತಮ್ಮ ಜೀವನದಲ್ಲಿ ಯಾರ ಪ್ರಭಾವ ಹೆಚ್ಚಿಗೆ ಐತಿ ಅನ್ನೋದನ್ನು ಇಲ್ಲಿ ಹೇಳಕತ್ತಾರೆ ಮೊದಲನೇದಾಗಿ ಅವರ ತಂದೆ ತಾಯಿಗಳು ಎರಡನೇದಾಗಿ ಅವರ ತಂಗಿಯ ಗಂಡ ಆಗಿರುವಂತಹ ಅಹಮದ್ ಜಲಾಲುದ್ದೀನ್ ಅನ್ನೋರು ಇವರ ಬಾಲ್ಯಾವಸ್ಥೆಯಲ್ಲಿ ಬಹಳಷ್ಟು ಪ್ರಭಾವ ಬೀರಿರುವಂತಹ ವ್ಯಕ್ತಿಗಳು दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे भाई शमशुद्दीन थे ನೋಡ್ರಿ ಇವರ ಜೀವನದಲ್ಲಿ ಇವರಲ್ದನ ಇನ್ನೊಬ್ಬರ ಪ್ರಭಾವ ಇತ್ತು ಅದು ಯಾರಪ್ಪ ಅಂದರೆ ಅವರ ಕಸಿನ್ ಬ್ರದರ್ ರೀ शमशुद्दीन ಅಂಥೇಳಿ वहाँ रामेश्वरम में अखबारों के एकमात्र वितरक थे ನೋಡ್ರಿ ಶಂಶುದ್ದೀನ್ ಯಾರಪ್ಪ ಇಲ್ಲಿ ಇವರು ರಾಮೇಶ್ವರಂದಲ್ಲಿ ದಿನಪತ್ರಿಕೆಗಳೇನಿರ್ತಾವಲ್ರಿ ಅದನ್ನು ಹಂಚುವಂತಹ ಏಕಮಾತ್ರ ವ್ಯಕ್ತಿ ಅವರಾಗಿದ್ದರು अखबार रामेश्वरम स्टेशन पर सुबह की ट्रेन से पहुंचते थे जो पामबंद से आती थी इस अखबार एजेंसी को अकेले शमशुद्दीन ही चलाते थे रामेश्वरम में अखबारों की जुमला 1000 प्रतियां बिकती थी ನೋಡ್ರಿ ಇಲ್ಲಿ ಪಾಮಬನ್ ಅನ್ನುವಂತಹ ಸ್ಟೇಷನ್ನಿಂದ ಈ ಸಮಾಚಾರ ಪತ್ರಗಳು ಬರ್ತಿದ್ವು ಅದನ್ನು ಇವರೊಬ್ಬರೇ ಹ್ಯಾಂಡಲ್ ಮಾಡ್ತಿದ್ರಿ ಇವರೊಬ್ಬರೇ ಏನು ಮಾಡ್ತಿದ್ರು ಇಡೀ ರಾಮೇಶ್ವರಂಗೆ ಇವರು ಆ ಸಮಾಚಾರ ಪತ್ರಗಳನ್ನು ವಿತರಿಸ್ತಿದ್ರು ಇದು ಪ್ರತಿದಿನ 1000 ಪತ್ರಿಕೆಗಳು ರಾಮೇಶ್ವರಂಗೆ ಬರ್ತಿದ್ವು ರೀ ಪ್ರತಿದಿನ बचपन में मेरे 3 पक्के दोस्त थे रामानंद शास्त्री अरविंदन और ಶಿವಪ್ರಕಾಶ್ ನೋಡ್ರಿ ಇವರು ಏನದಾರ ಅಬ್ದುಲ್ ಕಲಾಂ ಅವರ ಬಾಲ್ಯದಲ್ಲಿ ಇವರ ಫ್ರೆಂಡ್ಸ್ ಇದ್ದರು 3 ಮಂದಿ ಅವ್ರು ಯಾರಪ್ಪ ಅಂದರೆ ರಾಮಾನಂದ್ ಶಾಸ್ತ್ರಿ ಅಂಥೇಳಿ ಅರವಿಂದನ್ ಹಾಗೂ ಶಿವಪ್ರಕಾಶ್ ಅಂಥೇಳಿ ಇವರು 3 ಬಹಳ बेस्ट फ्रेंड्स रे अब्दुल कलाम ಅವರಿಗೆ ये तीनों ही ब्राह्मण परिवारों में से थे ನೋಡ್ರಿ ಇವರು 3 ಮಂದಿ ब्राह्मण्स रामानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था रामानंद शास्त्री ಅನ್ನೋರು ಏನದಾರಲ್ಲ ಇವರು ರಾಮೇಶ್ವರಂ ಮಂದಿರದ ದೊಡ್ಡ ಪೂಜಾರಿ ಆಗಿರುವಂಥ ಲಕ್ಷ್ಮಣ್ ಶಾಸ್ತ್ರಿ ಅವರ ಮಗ ಆಗಿದ್ದರು ಇವರು अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया ನೋಡ್ರಿ ಇವರು ಬೇರೆ ಬೇರೆ ಧರ್ಮದವರಾಗಿದ್ದರೂ ಕೂಡ ಇಲ್ಲಿ ಅಬ್ದುಲ್ ಕಲಾಂ ಅವರು ಮುಸ್ಲಿಮ್ ಫ್ಯಾಮಿಲಿ ಅವರು ಆದರೆ ಇವ್ರ ಫ್ರೆಂಡ್ಸ್ ಏನಿದಾರಲ್ಲ ಅವರು ಬ್ರಾಹ್ಮಿನ್ಸ್ ರೀ ಇಷ್ಟಾದರೂ ಕೂಡ ಇವರು
ಬಹಳಷ್ಟು ಅನ್ಯೋನ್ಯತೆಯಿಂದ ಸ್ನೇಹದಿಂದ ಇರ್ತಿದ್ರಿ. ಇವ್ರ ನಡುವೆ ಯಾವುದೇ ರೀತಿಯ ಭೇದ ಭಾವ ಅನ್ನೋದು ಇರಲಿಲ್ಲ. ಇವರೆಲ್ಲರೂ ಬಹಳ ಅನ್ಯೋನ್ಯತೆಯಿಂದ ಕೂಡಿ ಇರ್ತಿದ್ರು. ಯಾವುದೇ ಭೇದ ಭಾವ ಅನ್ನೋದು ಇವರು ಮಾಡ್ತಿರಲಿಲ್ಲ. ಬಹಳ ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿರುವಂತಹ ವ್ಯಕ್ತಿ ಇವರಾಗಿದ್ದರು. देखो बच्चों, अब तक हम लोगों ने क्या देखा? अब्दुल कलाम जी के जीवन के बारे में, है ना बच्चों। आशा करती हूँ आप लोगों को यह पाठ समझ आया होगा। ओके बच्चों।